ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಮ್ಮ ವ್ಯೂವರ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಸೊ ಇನ್ನೂ ಯಾರು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತು ಬಂದ್ಬಿಟ್ಟು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಆದ್ದರಿಂದ ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಗೀ ರೈಸು ಮತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಸೊ ಮತ್ತು ಇನ್ನು ಏನು ಸರ್ಪ್ರೈಸಸ್ ಏನು ಈ ಸತಿ ಏನೂ ಕೊಡ್ತಾ ಇಲ್ಲ. ಸೊ ಇದೇ ಸ್ಪೆಷಲ್ಲು ಗೀ ರೈಸು ಮತ್ತು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ. ಸೊ ಫಸ್ಟ್ಲಿ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೊ ನನ್ನ ವ್ಯಾಲೆಂಟೈನ್ಸ್ ಡೇ ನಾನು ಏನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಈ ಸತಿ, ಯಾಕಂದರೆ ನನ್ನ ಮಗ ಇರೋದ್ರಿಂದ ನಾವೆಲ್ಲೂ ಚಿಕ್ಕ ಮಗು ಇಟ್ಕೊಂಡು ಎಲ್ಲೂ ಆಚೆ ಹೋಗೋದಕ್ಕಾಗಲ್ಲ. ಸೊ ಮನೆಯಲ್ಲೇ ಸಿಂಪಲ್ಲಾಗೆ ಗೀ ರೈಸು ಮತ್ತು ಚಿಕನ್ ಫ್ರೈ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ನನ್ನ ವ್ಯಾಲೆಂಟೈನ್ಸ್ ಡೇ ಬಂದ್ಬಿಟ್ಟು ನನ್ನ ಹಸ್ಬೆಂಡು, ನನ್ನ ಮಗ, ನನ್ನ ಮಗಳು, ಇವ್ರು 3 ಜನ. ಸೊ ನಾವು ಹ್ಯಾಪಿಯಾಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲರೂ ಹ್ಯಾಪಿಯಾಗೆ ಸೆಲೆಬ್ರೇಟ್ ಮಾಡಿ. ವ್ಯಾಲೆಂಟೈನ್ಸ್ ಡೇ ದಿನ ಮಾತ್ರ ಸೆಲೆಬ್ರೇಟ್ ಮಾಡಬೇಕು ಅಂತ ಇಲ್ಲ, ವರ್ಷ ಪೂರ್ತಿನೂ ವ್ಯಾಲೆಂಟೈನ್ಸ್ ಡೇನೇ ಲವ್ ಮಾಡ್ಕೊಂಡಿರೋ ಫ್ಯಾಮಿಲಿಗೆ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ನಾವಂತೂ ತುಂಬ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಹ್ಯಾಪಿಯಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು. ನೋಡಿ ಗೀ ರೈಸ್ ರೆಡಿ ಆಗ್ತಾ ಇದೆ. ಹಾಗೆ ನೋಡಿ ಇಲ್ಲಿ ಚಿಕನ್ ಫ್ರೈಯು ರೆಡಿ ಆಗ್ತಾ ಇದೆ. ಚಿಕನ್ ಫ್ರೈಗೆ ಎಲ್ಲ ಮ್ಯಾರಿನೇಟ್ ಮಾಡಿ ಚಿಕನ್ ಫ್ರೈ ರೆಡಿ ಆಗ್ತಿದೆ. ಈ ಫ್ರೈ ಅಂತೂ ಗೀ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ನಾವು ಹೇಳ್ತೀವಿ ಖಾರ ಚಿಕನ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಏನೇನು ಹಾಕಬೇಕು ಅಂದರೆ ಖಾರದ ಚಿಲ್ಲಿ ಪೌಡರು, ಆಮೇಲೆ ಬೆಳ್ಳುಳ್ಳಿ, ಉಪ್ಪು ಹಾಕಿ ಕರಿಬೇವು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಬಂದ್ಬಿಟ್ಟು ಎಣ್ಣೆ, ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಕ್ಕೆ ಲವಂಗ ಮತ್ತು ಒಂದು 4-5 ಚಿಲ್ಲಿ, ಗ್ರೀನ್ ಚಿಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಬಂದುಬಿಟ್ಟು ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋದನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ನಮಗೆ ವಾಟರ್ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಆ ಥರ ವಾಟರ್ ಹಾಕ್ಬಿಟ್ಟು ಇರುತ್ತೆ. ನೋಡಿ ಮಾತಾಡೋಕ್ಕೂ ಆಗ್ತಿಲ್ಲ, ಬಾಯಲ್ಲಿ ನೀರು ಬರ್ತಿದೆ. ಸೊ ಅಷ್ಟು ಚೆನ್ನಾಗಿರುತ್ತೆ, ಫುಲ್ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಚಿಕನ್ ಫ್ರೈ. ಗೀ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ, ನಂಗೆ ತುಂಬ ಇಷ್ಟ. ಆಮೇಲೆ ಪೆಪ್ಪರ್ ಪೌಡರ್ ಬಂದ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನೋಡಿ ಗೀ ರೈಸ್ಗೆ ಎಲ್ಲ ರೆಡಿ ಆಯಿತು. ಇವಾಗ ಅಕ್ಕಿ ನೆನೆಸಿದ್ದೀನಿ. ಸೊ ಅಕ್ಕಿ ಹಾಕ್ಬಿಟ್ಟು 2 ವಿಸಿಲ್ ಕೂಗಿಸಿದ್ರೆ ಮುಗೀತು. ಸೊ ನೋಡಿ ಇವಾಗ ಗೀ ರೈಸ್ ಎಲ್ಲ ಆಗಿದೆ. ಗೀ ರೈಸ್ ಇವಾಗ ಅಕ್ಕಿ ಹಾಕಬೇಕು. ಸೊ ಕುದಿ ಬಂದಮೇಲೆ ಅಕ್ಕಿ ಹಾಕ್ತೀನಿ. ನನಗಂತೂ ಗೀ ರೈಸು ಮತ್ತು ಚಿಕನ್ ಫ್ರೈ ತುಂಬ ಇಷ್ಟ. ಚಿಕನ್ ಫ್ರೈ ಒಂದು 15 ಮಿನಿಟ್ಸ್ ಕುದ್ರೆ ಮುಗೀತು, ಗೀ ರೈಸ್ ಆಗುತ್ತೆ. ತುಂಬ ಲೇಟ್ ಆಯ್ತು ಇವತ್ತು. ನನಗೇನು ಪ್ಲ್ಯಾನ್ ಇರಲಿಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು, ಬಟ್ ಆಲ್ ಆಫ್ ಸಡನ್ ಬಂದುಬಿಟ್ಟು ಓಕೆ ಮಾಡೋಣ. ಏನೂ ಗಿಫ್ಟು ಕೊಟ್ಟಿಲ್ಲ ಈ ಸತಿ. ಸೊ ಅದಕ್ಕೆ ಏನಾದರೂ ಸುಮ್ಮನೆ ಚಿಕನ್ ಫ್ರೈ ಏನಾದರೂ ಮಾಡಿಕೊಡೋಣ. ನನ್ನ ಮಗ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಸೊ ಏನೋ ಒಂದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಗೀ ರೈಸು ಮತ್ತು ಚಿಕನ್ ಫ್ರೈ. ಸೊ ಲವ್ವಿಂದ ಮಾಡ್ತಾಯಿದ್ದೀನಿ. ನೋಡೋಣ ನನ್ನ ಮಗಳಿಗೆ, ನಮ್ಮ ಯಜಮಾನ್ರಿಗೆ ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಯಮ್ಮಿ ಗೀ ರೈಸ್ ರೆಡಿ ಆಗ್ತಾ ಇದೆ. ನೋಡಿದ್ರೇ ಬಾಯಲ್ಲಿ ನಮಗೆ ನೀರು ಬರ್ತಾಯಿದೆ. ನಂಗೆ ತುಂಬ ಇಷ್ಟ ಗೀ ರೈಸ್ ಅಂದರೆ. ನಾವು ಯಾವಾಗಲೂ ಎಂಪೈರಲ್ಲಿ ಗೀ ರೈಸು ಮತ್ತು ಖಾರ ಚಿಕನ್ ಆರ್ಡ್ರ್ ಮಾಡ್ಕೊತೀವಿ. ಬಟ್ ಎಂಪೈರ್ ಖಾರ ಚಿಕನ್ ಬಂದುಬಿಟ್ಟು ಸ್ವಲ್ಪ ಬೇರೆ ಥರ ಇರುತ್ತೆ. ತವಾ ಮೇಲೆ ಫ್ರೈ ಮಾಡ್ತಾರೆ ಬೀನ್ಸ್ನ. ನಾವು ಬಂದುಬಿಟ್ಟು ಈ ಥರ ಮಾಡೋದು ಖಾರ ಚಿಕನ್ ಗೀ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಓವರಾಲ್ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಗೀ ರೈಸು ಮತ್ತು ಖಾರ ಚಿಕನ್ನು.